ಒಬ್ಬರಿಗೆ ಶುಗರ್ ಬಂತು ಅಂತಂದರೆ ಅವರು ಇನ್ಯಾವತ್ತು ಸ್ವೀಟ್ಸ್ ತಿನ್ನಬಾರ್ದು, ಹಾಗೆ ರೈಸ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳೋರೆ ಹೆಚ್ಚು. ಸೊ ಅವರು ತಿನ್ನಲೇಬಾರ್ದ ಅಥವಾ ತಿನ್ನೋದ್ರಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ತೆಗೆದುಕೊಳ್ಬೇಕಾ? ಹಾಗೆ ಸ್ವೀಟ್ಸ್ ತಿನ್ನಬೇಕು ಅಂತಂದರೆ ಅವರು ಯಾವ್ಯಾವ ತರಹದ ಸ್ವೀಟ್ಸನ್ನು ತಿನ್ನಬಹುದು, ಯಾವ ತರಹದ ತಿನ್ನಬಾರ್ದು? ಈ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ನೋಡಿ, ಯಾವುದೇ ಒಂದು ಡಯಾಬಿಟಿಕ್ ಪೇಷಂಟ್ ಜನರಲಿ ಸ್ವೀಟ್ಸ್ ತಗೊಂಡಾಗ ಅವರ ಬ್ಲಡ್ ಶುಗರ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಅದರ ಜೊತೆ ನಾವು ಯಾವುದೇ ಒಂದು ಆಹಾರ ತಗೊಂಡಾಗ ಅದು ರೈಸ್ ಇರಬಹುದು, ರಾಗಿ ಇರಬಹುದು, ಜೋಳ ಇರಬಹುದು, ಯಾವುದೇ ಇರಬಹುದು, ಇವೆಲ್ಲದಲ್ಲೂ ಕೂಡ ನಾವೊಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾವು ನೋಡ್ತೀರಿ. ಅಂದರೆ ಅದರಲ್ಲಿ ಎಷ್ಟು ಮಟ್ಟಕ್ಕೆ ಶುಗರ್ ಇದೆ ಅಂತ ನಾವು ನೋಡ್ತೀರಿ. ಸೊ ಈಗ ಒಬ್ಬ ವ್ಯಕ್ತಿ ಒಂದು ವೇಳೆ ನಾವು ಬಾರ್ಡರ್ ಲೈನ್ ಡಯಾಬಿಟಿಸ್ ಇದ್ದಾಗ, ಸೊ ಇದನ್ನು ನಾವು ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ ಹೇಳೋದಕ್ಕೆ ಮುಂಚೆ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಯಾವ ಪ್ರಮಾಣದಲ್ಲಿದೆ ಇದನ್ನು ನಾವು ನೋಡಿ ಹೇಳಬೇಕಾಗತ್ತೆ. ಸೊ ಒಂದು ವೇಳೆ ಬಾರ್ಡರ್ ಲೈನ್ ಡಯಾಬಿಟಿಸ್ ಇದ್ದಾಗ, ಅಂದರೆ ಅವ್ರಿಗೆ ಇನ್ನೇನು ಶುಗರ್ ಬರುವಂಥ ಸಾಧ್ಯತೆ ಇದೆ ಅಥವಾ ಅವರ ವ್ಯಾಲ್ಯೂಸ್ ಬಾರ್ಡರ್ ಲೈನಲ್ಲಿದ್ದಾಗ ಇದಕ್ಕೆ ನಾವು ಪ್ರೀ ಡಯಾಬಿಟಿಕ್ ಅಥವಾ ಬಾರ್ಡರ್ ಲೈನ್ ಅಂತ ಹೇಳ್ತೀರಿ. ಇವರು ಶುಗರ್ನ ತಿಂದರೆ ಇಟ್ ಈಸ್ ತುಂಬ ಮಾಡ್ರೇಷನಲ್ಲಿ ತಿನ್ನಬೇಕಾಗತ್ತೆ. ಅಥವಾ ಅವರ ಬಾಡಿ ವೇಟ್ ಮೇಲೆ ಅವರು ದಿನಕ್ಕೆ ಎಷ್ಟು ಎಕ್ಸಸೈಸ್ ಮಾಡ್ತಿದ್ದಾರೆ, ಎಷ್ಟು ಕಿಲೋ ಕ್ಯಾಲರೀಸ್ ಬರ್ನ್ ಮಾಡ್ತಿದ್ದಾರೆ, ಅವರ ಬಾಡಿ ವೇಟ್ ಹೈಟ್ ಮೇಲೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ವಿತ್ ದಟ್ ಸ್ವೀಟ್ಸ್ ಜನರಲಿ ನೋ ಅಂತ ನಾವು ಹೇಳ್ತೀರಿ, ಅನ್ಲೆಸ್ ಶುಗರ್ ತುಂಬಾ ಚೆನ್ನಾಗಿ ಕಂಟ್ರೋಲಲ್ಲಿದ್ದಾಗ. ಅಥವಾ ಈಗ ಒಂದು ವೇಳೆ ಹೈ ಶುಗರ್ಸ್ ಇದ್ದಾಗ ಸಾಕಷ್ಟು ಪೇಷಂಟ್ಸ್ನ ನಾವು ನೋಡ್ತೀರಿ ಬೇರೆ 2-3 ಥರದ ಮಾತ್ರೆ ತೊಗೊತಿರ್ತಾರೆ, ಇನ್ಸುಲಿನ್ ತೊಗೊತಿರ್ತಾರೆ, ಆದರೂ ಕೂಡ ಅವರ ಶುಗರ್ ಕಂಟ್ರೋಲಲ್ಲಿರೋದಿಲ್ಲ. ಸೊ ಅವರು ಡೆಫಿನೆಟ್ಲಿ ಯಾವುದೇ ಥರದ ಒಂದು ಸ್ವೀಟ್ಸ್ ತಿನ್ನೋಕ್ಕೆ ಹೋಗಬಾರ್ದು. ಸೊ ಯಾವ ಸ್ಟೇಜಲ್ಲಿದೆ ಈ ಕಾಯಿಲೆ ಅದ್ರ ಮೇಲೆ ಇದನ್ನು ನಾವು ಡಿಫೈನ್ ಮಾಡಬೇಕಾಗತ್ತೆ. ಅದರ ಜೊತೆ ಈಗ ನಾವು ರೈಸಿಗೆ ಬಂದಾಗ, ರೈಸಲ್ಲೂ ಕೂಡ ಸರ್ಟನ್ ಗ್ಲೈಸಿಮಿಕ್ಸ್ ಇಂಡೆಕ್ಸ್ ಇರುತ್ತೆ. ಸೊ ಈಗ ರೈಸ್ ಆ್ಯಂಡ್ ವೀಟನ್ನ ನಾವು ನೋಡಿದಾಗ, ಗೋಧಿಗೆ ನಾವು ನೋಡಿದಾಗ ಎರಡಲ್ಲೂ ಕೂಡ ಒಂದೇ ಪ್ರಮಾಣದಲ್ಲಿ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ. ಬಟ್ ನಾವು ರೈಸ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀರಿ, ಬಿಕಾಸ್ ರೈಸ್ ಇಸ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್. ಇದರಲ್ಲಿ ನಾವು ಈಸಿ ಸಟೈಟಿ ಅಂತ ನಾವು ಹೇಳ್ತೀರಿ, ವೇರ್ ನಾವು ರೈಸ್ ತಿಂದಾಗ ನಮಗೆ ಹೊಟ್ಟೆ ತುಂಬಿತು ಅಂತ ಅನ್ಸೋದಿಲ್ಲ, ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ಈಗ ನಾವು ಗೋಧಿ ಅಥವಾ ಗೋಧಿಯಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ನ ನಾವು ತಿಂದಾಗ ಒಂದಿಷ್ಟು ತಿಂದಾದಮೇಲೆ ನಮ್ಮ ಹೊಟ್ಟೆ ತುಂಬ್ತಾ ಹೋಗುತ್ತೆ. ಸೊ ಇದರಲ್ಲಿ ಈಸಿ ಸಟೈಟಿ ಇರೋದಿಲ್ಲ. ಸೊ ಈ ಕಾರಣದಿಂದ ನಾವು ರೈಸ್ನ ಜನರಲಿ ರಾತ್ರಿ ಹೊತ್ತು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀರಿ. ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದಾಗ ಒಂದು ಹೊತ್ತು 1 ಕಪ್ ರೈಸ್ ತೊಗೊಳ್ಬಹುದು ಅಂತ ಹೇಳ್ತೀರಿ. ಬಟ್ ಈಗ ಈ ಡಯಾಬಿಟೀಸ್ ಪೇಷಂಟ್ಸಿಗೆ ಅವರ ಡಯಟ್ ಏನಿರುತ್ತೋ ಇಟ್ ಈಸ್ ಮೋರ್ ಟೈಲರ್ಡ್ ಅಂತ ನಾವು ಹೇಳ್ಬಹುದು. ಒಬ್ಬ ವ್ಯಕ್ತಿಗೆ ಹೇಗಿರುತ್ತೋ ಅದ್ರ ಮೇಲೆ ನಾವು ಅನಲೈಸ್ ಮಾಡ್ತಾ ಡಯಟನ್ನು ಫಾಲೋ ಮಾಡೋಕ್ಕೆ ಹೇಳ್ತೀರಿ. ಬಟ್ ಇನ್ ಜನರಲ್ ಡಯಾಬಿಟೀಸ್ ಪೇಷಂಟ್ ಒಂದು ಮಾಡ್ರೇಷನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸೊ ಈ ಮಾಡ್ರೇಷನ್ ಡೆಫಿನೆಟ್ಲಿ ಇಟ್ ಈಸ್ ಇನ್ ರೈಸ್ ಇರಬಹುದು, ಫ್ರೂಟ್ಸ್ ಇರಬಹುದು, ಬಟ್ ನಾಟ್ ಇನ್ ಚಾಕ್ಲೇಟ್ಸ್ ಇರಬಹುದು, ಅಥವಾ ಯಾವುದೇ ಥರದ ಒಂದು ಫಾರ್ಮಲ್ಲಿ ಡೈರೆಕ್ಟ್ ಸ್ವೀಟ್ಸ್ ಇರಬಹುದು, ಶುಗರ್ ಇರಬಹುದು. ಇದನ್ನು ಆದಷ್ಟು ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಬಟ್ ಫ್ರೂಟ್ಸ್ ಇರಬಹುದು ಅಥವಾ ಈ ಥರದ ರೈಸ್ ಇರಬಹುದು, ಬೇರೆ ಫುಡ್ ಪ್ರಾಡಕ್ಟ್ಸ್ ಇರಬಹುದು, ಇದನ್ನು ಮಾಡ್ರೇಷನಲ್ಲಿ ತಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.